ನಮಸ್ಕಾರ ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾನು ಈ ಬ್ಲಾಗ್ ಶುರು ಮಾಡಕತ್ತೀನಿ. ಇವತ್ತು ನಾವು ಸ್ವಲ್ಪ ಕೆಲಸದ ಮ್ಯಾಗ ಗದಗ ಹೊಂಟೇವಿ. ಬರೀ ಹೋಗ್ಬರ್ನಂತ ಗದಗಕ್ಕೆ ಹೋಗಿ ಏನೇನು ಮಾಡ್ತೇವಿ ಏನೇನಿಲ್ಲ ಅಂತ ಹೇಳಿ ನಿಮ್ಮ ಜೊತೆ ಆದಷ್ಟು ಶೇರ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತೇವಿ. ಸಿಕ್ಕಾಪಟ್ಟೆ ಬಿಸಿಲಿಗೈತಿ. ಟೈಮ್ 7 ಗಂಟೆ ಮ್ಯಾಗ ಆಗೈತಿ. ಹೋಗ್ಬೇಕು. ಬಸ್ ಸ್ಟ್ಯಾಂಡ್ದಾಗ ಕುಂದ್ರ ಬದ್ಲೇ ಕುಂತ್ರ ಅಂತೇಳಿ ಕುಂತೀವಿ. ಹೋಗರ್ಲ ನಿಮ್ಗೆ ಯಾರು ಬೇಡ ಅಂದಾರ? ಅಮ್ಮನೂ ಮೊಮ್ಮಗಳು ಅಷ್ಟ ಅದನ್ನು ಚಾ ಹಿಡು ಚಾ ಚಲೋ ಆಗಿಲ್ಲ. ಅದು ನೀ ಅಂತೇಳಿ ಹಂಗ ಚಲೋ ಆಗೈತ ಅಂದವ. ಬ್ಯಾರೆದಾರ ಆಗಿದ್ರ ಏನಂತಿದ್ದಾರೆ ಗೊತ್ತು. ಇಸ ಆಗೈತಂತದ. ನಿನ್ ಮೊಮ್ಮಗ ಹೇಳ್ತಾನ ಅಷ್ಟ್ ಚಂದ. ಅರ್ಜೆಂಟ್ಕಿನ ಸಿಗುತ್ತಿಲ್ಲ ಮುಂದ ಇದ್ರು ಸಿಗುದು. ಚಾವಿ ಎಷ್ಟೊತ್ತನ ಹುಡುಕಿದಲ್ಲ ಅವ. ಇಲ್ಲೇ ಫೋನ್ ಇಟ್ಟನೆ. ಫೋನ್ ಖರ್ಚಿಪ್ಪು ಬೇಕನ ಬೇಡ ಇದೆ. ಸುಣ್ಣ ಇಟ್ಟೇನು ಸುಣ್ಣ ಇಲ್ಲ ಅಂದ್ರೆ ನೋಡ್ಬ ಸುಣ್ಣ ತಂದ್ರೆ ಕೊಡಂದ್ರ ಪ್ಯಾಂಟ್ನ್ಯಾಗ ಕಳ್ದು ಹೋಗ್ತೀನಿ ನಾನು ನಿನ್ನೆ. ಬಿಸ್ನೆಸ್ ಮಾಡ್ತಾವೆ ನಮ್ಮ ಅತ್ತಿ. ಏನೇನಂತೀರ ಅಂದ್ರೆ ಶಂಕರ ನಿನ್ನಂತರ ನೀನೊಂಥರ. ಎಲ್ಲಿ ಬರೋಣಪ್ಪ ನಾವು ಇಲ್ಲಿ ಹಿಂಗೆ ಮಾಡ್ಕೊಂತ ಬರೋಣ. ನಿಂತಿರ್ತೇವೆ. ಬಾ ಬಕ್ಕೊಳಿ. ಬಸ್ ಸ್ಟ್ಯಾಂಡ್ ಬಂದಿದ್ದೀನಿ. ಬಸ್ ಬರಬೇಕಲ್ಲ. ಬಸ್ ಬಂದಿಂದ ಈ ಕಡೆ ಹೋಗೋ ಬಸ್ ಬರ್ಬೇಕು. ಜಲ್ದಿ ಬಂದರೆ ಚಲೋ ಒಂದು ಬಸ್ ಮಿಸ್ ಆದ. 2ನೇ ಬಸ್ಸಿಗೆ ಸೀಟ್ ಬಂದಲ್ಲಿ ಸಿಗಂಗಿಲ್ಲ ಬೆಳಗ್ಗೆನ. ಹುಲಿಕಟ್ಟಿಯಿಂದ ನರ್ಗನ್ ಕಡೆ ಇನ್ನೊಂದು ಪ್ರಯಾಣ. ಈಗಿನ ಕೆಲಸ ಮಾಡ್ತಾರೆ. ಇಲ್ಲ 3 ದಿನ ಇಲ್ವೇ 3 ದಿನ ಡಿಸ್ಟೆನ್ಸ್ ಇರ್ತಲ್ಲ ಕರ್ಕೊಂಡು ಎಷ್ಟು ರೊಕ್ಕ ಎಷ್ಟಂತ 3,000 ಒಬ್ಬರಿಗೆ ಬಂತ
ಯಾವ ಊರಿದೆ? ಇದು ನರಗುಂದ ಎಂಟ್ರೆನ್ಸ್. ನೀ ಬರ್ತಿಲ್ವಾ ಊರಿಗೆ? ಮಸ್ತ್ ಬರ್ತದೆ. ಬರೋ ಮುಂದೆ ಹಲ್ಕಟ್ಟಿಗೆ ಬಿಟ್ಟು ಬಿಟ್ಟು ಹೋಗ್ತೀವಿ. ಇಲ್ಲೇ ಇಲ್ಲಿ ನರಗುಂದಕ್ಕೆ ಹೋಗ್ತೀನಿ. ಎಲ್ಲಿ ಮನೆ ಯಾವ ಕಡೆ? ಇಲ್ಲಿಂದ ಮತ್ತೆ ಬೇರೆ ಊರಿಗೆ ಹೋಗ್ಬೇಕು. ಯಾವ ಊರು? ಅದು ದೂರ ಐತಿ, ಗದಗ ಸೈಡ್. ಇಲ್ಲಿಂದ ಮತ್ತೆ ಗದಗ ಬಸ್ ಹತ್ಬೇಕೇನ? ಗದಗ ಹತ್ತಾರೆ ಅದಕ್ಕೆ ಹುಬ್ಳಿ ಬಸ್ ಹತ್ತಾರೆ. ಗದಗ ದಾಟೆ ಐತದ ಸೌಂಡ್. ಇಲ್ಲಿ ಶೂಟಿಂಗ್ ಹೋಗ್ತೀವಿ, ಅಲ್ಲಿ ಹೋಗಿ. ಹೌದಾ? ನೀವು ಎಷ್ಟು ಜನ ಮಕ್ಕಳು? ಹುಲಿಕಟ್ಟಿಯಿಂದ ನರಗುಂದವರೆಗೂ ನಾವು ಬಸ್ಸಲ್ಲಿ ಹೋಗ್ಬೇಕಾದ್ರೆ ಹಳಕಟ್ಟೆಯಲ್ಲಿ ಎವಿಗಳು ಹತ್ತಿದಾರಂತ. ನಿಂದ್ರಾಕ ಸಹಿತ ಜಾಗ ಇದ್ರಕ್ಕಿಲ್ಲ, ಹಂಗಾಗಿ ಕೀರ್ತಿ ಕರ್ಕೊ ಅಂತ ಹೇಳಂತಂದ್ವಿ. ಕೀರ್ತಿ ಕರ್ಕೊಂಡು ಕುಂತಿದ್ದಾಳೆ. ಎಷ್ಟು ಕ್ಯೂಟಿ ಅದಾಳ ಅಂತ ಅಂದೊಳಗೆ, ಎಷ್ಟು ಇದು ಬೆರಿಕ್ ಅದಾಳ. ನಮ್ಮ ಕಡೆ ಬೆರಿಕ್ ಅಂತಂತೀವಿ ನಾವು. ಸಿಕ್ಕಾಪಡಿ ಜಾನೆ ಅಂತಲೂ ಹೇಳ್ಬೋದ. ಅಷ್ಟು ಚಂದ ಮಾತಾಡ್ತಿದ್ದಾಳಕ್ಕೆ. ಅವ್ರು ಟ್ರಿಪ್ಗೆ ಹೋಗಿದ್ರಂತ ಶಾಲೆ ವತಿಯಿಂದ, ಅದನ್ನೆಲ್ಲನೂ ಶೇರ್ ಮಾಡ್ಕೊಂಡಳ. ಮತ್ತು ನಮಗೂ ಬೇಸರ ಅಂತ ಅನಿಸ್ಲಿಲ್ಲ. ಹಿಂಗೆ ಹೋಗೋ ಮುಂದೆ ಮಾತಾಡ್ಕೊಂತ ಕುಂತ್ರಂದ್ರೆ ಅಕ್ಕಪಕ್ಕದವ್ರು ಅದೇನೋ ಒಂಥರ ಖುಷಿ ಅಂತ ಅನಿಸ್ತಿತ್ತು. ನಾವು ವಿಡಿಯೋ ಮಾಡಾಕತ್ತೇವಿ, ನೀನು ಯೂಟ್ಯೂಬಲ್ಲಿ ಬರ್ತಿ, ಹೋಗಿ ನಿಮ್ಮ ಮಮ್ಮಿ ಪಪ್ಪನ ಫೋನಲ್ಲಿ ನೋಡು ಅಂತ ಹೇಳಂತಂದ್ವಿ. ಅವರ ಸುಟಿಗೇನೋ ಅವ್ನ ತವ್ರ ಮನೆಗೇನೋ ಅಪ್ಪ ಎಲ್ಲೇ ಹೊಂಟೇವು ಅಂತ ಹೇಳಂತಂದ್ರೆ, ಎಲ್ಲರ ಫೋನಿಗೂ ಬರ್ತೀರಿ ನೀವು ಅಂತಂದ್ರೆ, ಎಲ್ಲರ ಫೋನಿಗೂ ಬರ್ತೇವಿ, ನೀನು ನೋಡೋ, ನೀನು ಬರ್ತಿ ಅಂತ ಹೇಳಂತಂದ್ವಿ. ಚಾನಲ್ ಹೆಸರನ್ನು ಹೇಳಿದ್ವಿ. ಫಸ್ಟ್ ಹೆಸರು ಏನು ಅಂತಂದ್ರೆ, ನಾವು ಏನು ಕೇಳ್ತೀವಲ್ಲ ರಿಪೀಟ್ ವಾಪಸ್ ನಮ್ಮನ್ನ ಕೇಳ್ತಾಳೆ. ಮಕ್ಕಳಿದ್ರೆ ಹಂಗೆ ಬೆರಕಿರ್ಬೇಕಂತೇಳಿ ನಮಗೆ ಅನ್ನಿಸ್ತು. ಚಾನಲ್ ಹೆಸರು ಹೇಳಿದ್ದೀವಲ್ಲ, ಅವ್ರ ಮಮ್ಮಿಯರು ಇದ್ರ ಮುಂದೆ ನಿಂತಿದ್ರು. ಅವ್ರ ಮಮ್ಮಿಯರಿಗೆ ಹೇಳಿದ್ರೆ ಅಲ್ಲೊಂದು ಸಣ್ಣ ಪಾಪ ಇತ್ತಲ್ಲ, ಆ ಪಾಪಗೆ ಹೇಳಕತ್ತಾಳ. ಅವಂಗೆ ಹೆಸರು ರುಕ್ಮಿಣಿ ಅನ್ನಕ್ಕೆ ಬರಲ್ತ ಅವಂಗೆ. ಉಕ್ಮಿಣಿ ಅಂತಾನಂತ. ನಮಗೆ ಸಿಕ್ಕಾಬಿಟ್ಟು ಟೈಮ್ ಹೋಗುತ್ತೆ. ನರಗುಂದ ಬಂದಿದ್ದೆ ನಂಗೆ ಗೊತ್ತಾಗಲಿಲ್ಲ. ಇನ್ನೇ ನರಗುಂದಿಂದ ನಾವು ನೆಕ್ಸ್ಟ್ ಗದಗ ಹೋಗ್ಬೇಕಾ. ಇದು ನರಗುಂದ ಬಸ್ ಸ್ಟ್ಯಾಂಡ್ ನೋಡ್ರಿ. ನಾನು ರೇಷ್ಮಾ ಮತ್ತು ಕೀರ್ತಿ ಹೊಂಟಿದ್ವಿ. ಇವತ್ತಿನ ವ್ಲಾಗ ಸ್ಕಿಪ್ ಮಾಡಲಾರ್ದ ನೋಡ್ರಿ, ಖಂಡಿತ ನಿಮ್ಗೆಲ್ಲರಿಗೂ ಇಷ್ಟ ಆಗ್ತದೆ. ನರಗುಂದ ಬಸ್ ಸ್ಟ್ಯಾಂಡ್ದೊಳಗೆ ವೆಯ್ಟ್ ಮಾಡಾಕತ್ತೀವಿ ಬಸ್ಸಿಗೋಸ್ಕರ. ಇನ್ನು ಗದಗ ಬಸ್ ಬರ್ಬೇಕು. ಬಂದಿಂದ ಗದಗ ಹೋಗ್ಬೇಕು. ಗದಗ ಅಂದ್ಕೊಳ್ಳೆ ಇನ್ನು ಭಾಳಷ್ಟು ಜನ ಗೊತ್ತಾಗಬೇಕಾ, ಗದಗದೊಳಗೆ ಬದ್ನಿಕಾಯಿ ಬಜ್ಜಿ ಸ್ಪೆಷಲ್. ನರಗುಂದ ಸ್ಪೆಷಲ್ ಬಿಟ್ಟು ಮಾಡ್ಕೊಂಬಂದಾಳ. ಉಪ್ಪಿಟ್ಟು ತಿನ್ನಾಕತ್ತೇವೆ. ಉಪ್ಪಿಟ್ಟು ಪಾಪಡಿ ಅಕ್ಕಿ ಮುಂದೆ ಕುಂತ ಮುಂದೆ ಕುಂತ ಕಿಟಕಿ ಬೇಕಲ್ಲ ನಮ್ಗೆ, ಅದಕ್ಕೆ ಅಕ್ಕಿ ಮುಂದಿನ ಕಡೆ ಕುಂತೇವಿ, ನಾನು ಇಲ್ಲಿ ಕುಂತೇನೆ. ಬರೀ ನಾಷ್ಟ ಮಾಡೋಣ ಅಂತ ಬಸ್ಸಲ್ಲಿ ಕೊಂಡ್ರು ನಾಷ್ಟ ಮಾಡಾಕತ್ತೇವಿ. ಸಪ್ಪಾಗತ್ತಲ್ಲೇ. ಚಲೋ ಆಗೈತಿ. ನರಗುಂದ ಇದು ಇನ್ನೂ ಅವ್ರು ಹೋಗಿಲ್ಲ ಅಲ್ಲಿದ್ದ ನಮ್ಮ. ನಾನು ರೇಷ್ಮಾ ಕೇಳೀನಿ ಏನಾರು ಮಾಡ್ಕೊಂಬರೋಣ ಅಂಥೇಳಿ. ಮತ್ತು ಈ ಕಡೆಯಿಂದ ಇಲ್ಲ ನೀನು ಉಪ್ಪಿಟ್ಟು ಮಾಡ್ಕೊಂಬಂದುಬಿಡು ಅಂತೇಳಿ ಅಂತಂದೆ. ಉಪ್ಪಿಟ್ಟು ಮಾಡ್ಕೊಂಬಂದಿದ್ದಾಳೆ. ಉಪ್ಪಿಟ್ಟು ಮಸ್ತಾಗಿತ್ತು. ನನಗೆ ಹೊರಗಡೆ ಫುಡ್ ಅಷ್ಟೊಂದು ಇಷ್ಟ ಆಗಂಗಿಲ್ಲ. ಮತ್ತು ನಾವು 3 ಜನ ಅಲ್ಲ, ಹಾಗಾಗಿ ಬಸ್ಸಲ್ಲಿ ನಮ್ಗೆ ತಿಂದು ಅಭ್ಯಾಸ ಐತಿ. ಅದಕ್ಕೋಸ್ಕರ ಮನ್ಯಾಗ ಅಡುಗೆ ಮಾಡ್ಕೊಂಡು ಬಸ್ಸಲ್ಲಿ ತಿನ್ನೋದು ಇನ್ನೂ ಚಲೋ. ನಾನು ಪ್ಲೇಟ್ ಥರ ಕೂಡ ಪೇಪರ್ ತರ್ತೀನಿ ಅಂತಂದಿದ್ದೆ. ಅವು ಯೂಸ್ ಥರ ಪ್ಲೇಟ್ ಇರ್ತಾವಲ್ಲ, ಅವು ನಮ್ಗೆ ಇರಲಿಲ್ಲ, ಮರ್ತು ಬಂದುಬಿಟ್ಟಿದ್ವಿ. ಮತ್ತು ನಾವು ಅಲ್ಲೇ ಬಸ್ ಸ್ಟ್ಯಾಂಡ್ದೊಳಗೆ ಪೇಪರ್ ತೊಗೊಂಡು ಇವತ್ತು ಓದೋ ಪೇಪರ್ ಸ್ವಲ್ಪ ಓದಿ ಆಮ್ಯಾಗ ಅದ್ರೊಳಗೆ ನಾಷ್ಟ ಮಾಡಿದ್ವಿ. ಇಲ್ಲಿ ಮುಂದೆ ಯಾವುದೋ ಹಳ್ಳಿ ಇದೆ, ಅಲ್ಲಿ ಅತಿ ಸಸಿ ಅಂತ ಅನಿಸ್ತೈತಿ. ಸಣ್ಣಗೆ ಆಗಾಗದಿದ್ದಾರೆ. ಅದೊಂದು ವಿಡಿಯೋ ಕ್ಲಿಪ್ಪಿಂಗ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದೆ. ನಮ್ದು ಹಂಗೆ ಜರ್ನಿ ಕಂಟಿನ್ಯೂ ಆಗೈತೆ ನೋಡಿರಿ. ನಾನಿಲ್ಲೇ ಕೆಲವ್ರಿಗೆ ಏನು ಅನಿಸ್ತದೆ ಅಂದ್ರೆ ರೋಡ್ ತೋರಿಸ್ತೇನೆ ಅಂತ ಅನಿಸ್ತೈತಿ. ನೇಚರ್ ಒಂದೊಂದು ಊರ ಕಡೆ ಒಂದೊಂದು ಥರ ಹೆಂಗೆ ಬದಲಾವಣೆ ಇರ್ತೈತೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋವಂಥ ಉದ್ದೇಶ ಅಷ್ಟೇ. ನೀವು ರೋಡ್ ಅಂತ ಅನ್ನೋಕೆ ಹೋಗ್ಬೇಡ್ರಿ. ಇಲ್ಲಿ ಯಾವುದೋ ಒಂದು ಬಸ್ ಸ್ಟ್ಯಾಂಡ್ ಹೋಯ್ತು ನೋಡಿರಿ.
ಈಗ ನಮ್ಮ ಕಡೆ ಹೆಂಗಂತಂದ್ರೆ ಪೂರ್ತಿ ಈಗ ಬೇಸಿಗೆ ಅಲ್ಲ, ಬೇಸಿಗೆ ಟೈಮಲ್ಲಿ ಗ್ರೀನರಿ ಅಂತ ಕಾಣಿಸೋದು ಕಡಿಮೆ. ನಾವು ಈಗ ಗದಗ ಬಂದೀವಿ. ಇಲ್ಲೇ ಬಸವೇಶ್ವರ ಟ್ಯಾಚು ಐತೆ ನೋಡ್ರಿ, ಇಲ್ಲೇ ದೇವಸ್ಥಾನನೂ ಐತೆ ಅಂತ ನೋಡೋಕೆ ಭಾಳ ಚಂದ ಐತಂತ. ನೋಡೋಣಂತ, ಸಾಧ್ಯ ಆದ್ರೆ ನೋಡ್ಕೊಂಬರೋಣಂತ, ಇಲ್ಲಾಂದ್ರೆ ಇಲ್ಲ. ಹಂಗೆ ನಾನು ಜೂಮ್ ಮಾಡಿ ತೋರ್ಸಾಕತ್ತೀನಿ. ಇಲ್ಲಿ ಯಾರೆಲ್ಲ ಹೋಗಿದ್ರಿ ಅಂತ ಹೇಳ್ರಿ. ಮತ್ತು ಗದಗದವ್ರು ಈ ವಿಡಿಯೋನ ನೋಡಿದ್ರೆ ಅಂದ್ರೆ ಗದಗಲ್ಲಿ ಸಾಕಷ್ಟು ಪ್ಲೇಸ್ಗಳದಾವ ನೋಡೋವಂಥವು. ಬಟ್ ನಾವು ಹೋಗಿ ಬರೋದಿತ್ತಲ್ಲ, ಹಂಗಾಗಿ ಅದು ಬಸ್ಸಿಗೆ ನಮ್ಗೆ ಗದಗ ದೂರ ಆಕೈತಿ. ಅದು ಬಸ್ ಹತ್ತೋದು ಇಳಿದು ಹಿಂಗೆ ಅದ್ರ ಬರೋ ಮುಂದೆ ಬಸ್ ಜಲ್ದಿನೇ ಸಿಕ್ಕು. ಈಗ ನಾವು ಗದಗ ಬಂದೀವಿ ನೋಡಿರಿ. ಇದು ಗದಗ ಹೊಸ ಬಸ್ ಸ್ಟ್ಯಾಂಡ್, ಹಳೆ ಬಸ್ ಸ್ಟ್ಯಾಂಡ್ ನಂಗೆ ಗೊತ್ತಿಲ್ಲ, ಒಟ್ಟಿನಲ್ಲಿ ಬಸ್ ಸ್ಟ್ಯಾಂಡ್. ಅಲ್ಲಿಂದ ನಾವು ಕೆಲವೊಂದು ಸ್ವಲ್ಪ ಕೆಲಸ ಇತ್ತು, ಅಲ್ಲೆಲ್ಲ ಮುಗಿಸ್ಕೊಂಡು ನಾವು ಎಲ್ಲಿ ಬಂದೀವಿ ಅಂದ್ರೆ ಜೂ ಏನೈತಲ್ಲ ಗದಗ ಜೂ, ಅಲ್ಲಿ ಬಂದೀವಿ. ಇಲ್ಲಿ ಫಸ್ಟ್ ನಮ್ಗೆ ಬೇರೆ ಬೇರೆ ಥರದ್ದೆಲ್ಲ ಪಕ್ಷಿಗಳೆಲ್ಲ ಸಿಕ್ಕು. ಇಲ್ಲಿ ನಾವು ಅಷ್ಟೇ ಬಂದಿಲ್ಲ, ರೇಷ್ಮಾರ ಅಕ್ಕ ಬಂದಿದ್ರು. ಅವ್ರು ಆ ಕಡೆಯಿಂದ ಬರ್ಬೇಕಾದ್ರೆ ಅವ್ರು ಅಡುಗೆ ಎಲ್ಲ ಮಾಡ್ಕೊಂಬಂದಿದ್ರು, ವೆರೈಟಿ ಅಡುಗೆ. ನಾನು ಸಾಧ್ಯ ಆದ್ರೆ ನಿಮ್ಮ ಜೊತೆ ತೋರ್ಸೋಕೆ ಟ್ರೈ ಮಾಡ್ತೇನೆ. ಇಲ್ಲಿ ಗದಗ ಜೂದೊಳಗೆ ಕೆಲವೊಂದಿಷ್ಟು ವಿಡಿಯೋ ಕ್ಲಿಪ್ಪಿಂಗ್ನ ನಾನು ಶೇರ್ ಮಾಡ್ಕೊಂಡೇನಿ. ನಿಮಗೆ ಎಲ್ಲರಿಗೂ ಖಂಡಿತ ಇಷ್ಟ ಆಕೈತೆ ಅಂತ ಅನ್ಕೋತೇನೆ ನಾನು. ಈ ಸಮ್ಮರೆಲ್ಲ ಹಾಲಿಡೇಸ್ ನಿಮಗೆ ನಿಯರ್ ಅಂದರೆ ಹೋಗದೇ ಇರೋರು ಒಂದು ಸಲ ಹೋಗಿ ಬರ್ರಿ. ಸ್ವಂತ ಗಾಡಿ ಇದ್ದರೆ ಇನ್ನೂ ಅಲ್ಲಿ ಸಾಕಷ್ಟು ಪ್ಲೇಸ್ಗಳದಾವೆ ನೋಡೋಕೆ, ಎಲ್ಲನೂ ಒಂದು ದಿನದೊಳಗೆ ಕವರ್ ಆಕ್ಕವೆ. ಬಸ್ಸಿಗಾದ್ರೆ ನಮ್ಗೆ ಎಲ್ಲ ಪ್ಲೇಸ್ನೂ ನೋಡೋಕೆ ಆಗಂಗಿಲ್ಲ, ಯಾಕಂದ್ರೆ ಸಿಕ್ಕಾಪಟ್ಟಿ ಬ್ಯಾಸಿಗೆಲ್ಲ ಈಗ. ಹಾಗಾಗಿ ಒಂದು ಪ್ಲೇಸಿಗೆ ಹೋದಿಂದ ಟಯರ್ಡ್ ಆಗಿಬಿಡ್ತೈತಿ. ಮತ್ತೊಂದು ಪ್ಲೇಸಿಗೆ ಹೋಗೋಕೆ ಆಟೋಗಳ ವ್ಯವಸ್ಥೆ ಇರ್ತೈತಿ, ಇಲ್ಲಂತಲ್ಲ. ಬಟ್ ಓನ್ ವೆಹಿಕಲ್ ಆದ್ರೆ ಇನ್ನೂ ಎಲ್ಲ ಪ್ಲೇಸ್ಗಳು ಕವರ್ ಆಕ್ಕವೆ, ಅದೊಂಥರ ಖುಷಿ ಅಂತ ಅನಿಸ್ತೈತಿ. ನಾವು ಏನು ಮಾಡ್ತೇವೆ ಅಂತಂದ್ರೆ ದೂರ ಇರೋ ಪ್ಲೇಸಿಗೆಲ್ಲ ಹೋಗ್ತೇವೆ. ಹತ್ತಿರ ಇರೋವಂಥ ಕೆಲವೊಂದಿಷ್ಟು ಎಷ್ಟು ಮಸ್ತ್ ಆಗಿರೋ ಪ್ಲೇಸ್ಗಳು ಇರ್ತಾವೆ, ಅವನು ನಾವು ನೋಡೋಕೆ ಹೋಗಂಗಿಲ್ಲ, ಮತ್ತು ಅವ್ರ ಬಗ್ಗೆ ತಿಳ್ಕೊಳಕ್ಕೂ ಹೋಗಂಗಿಲ್ಲ. ಆದಷ್ಟು ಈಗ ಸಮ್ಮರ್ ಟೈಮಲ್ಲಿ ಮತ್ತು ಸ್ಕೂಲ್ ಹಾಲಿಡೇಸ್ ಏನಿರ್ತಾವಲ್ಲ, ಈ ಟೈಮಲ್ಲಿ ಮಕ್ಕಳಿಗೂ ಒಂದು ಚೇಂಜಸ್ ಅಂತ ಇರ್ತೈತಿ. ಹೋಗದೇ ಇರೋರು ಹೋಗಿ ಬರ್ರಿ, ಅವರು ಖುಷಿ ಪಡ್ತಾರೆ. ಮತ್ತು ಅವ್ರ ಜೊತೆ ನೀವೂ ಒನ್ ಡೇ ಪಿಕ್ನಿಕ್ ಮಾಡ್ದಂಗೆ ಆಕೈತಿ. ನೀವು ಹಂಗೆ ನೋಡ್ಕೊಂಡು ಬರ್ರಿ. ಇಲ್ಲೇ ಕೆಲವೊಂದು ಟೈಮಲ್ಲಿ ನಾನು ವಾಯ್ಸ್ ಓವರ್ ಕೊಡ್ತೇನೆ, ಇನ್ನು ಕೆಲವೊಂದು ಹಂಗೆ ಬಿಟ್ಟಿರ್ತೇನೆ. ನಾನು ನಿನ್ನೆ ವಿಡಿಯೋ ಯಾರೆಲ್ಲ ನೋಡಿರಲ್ಲ, ಹೌದು ವಾಯ್ಸ್ ಓವರ್ ಈಗ ಗದ್ದಲ ಇದ್ದಲ್ಲಿ ನಾನು ಮಾತಾಡಿ ಸರಿಯಾಗಿ ಕೇಳೋಂಗಿಲ್ಲ ನಿಮ್ಗೆ ಕ್ಲಿಯರಾಗಿ. ಅದು ನ್ಯಾಚುರಲ್ ಆಗಿರಲಿ ಅಂಥೇಳಿ ನಾನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೇನಿ. ಇವತ್ತಿನ ವಿಡಿಯೋ ನಿಮ್ಗೆ ಯಾರಿಗೆಲ್ಲ ಇಷ್ಟ ಆಕೈತಲ್ಲ ಮಿಸ್ ಮಾಡಲಾರ್ದ ಲೈಕ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಯವರಿಗೆ ವಿಡಿಯೋನ ಶೇರ್ ಮಾಡಿರಿ. ಅವ್ರಿಗೆ ಇಷ್ಟ ಆದರೆ ಅವರು ಹೋಗಿ ಗದಗ ಜೂನ ನೋಡ್ಕೊಂಬರ್ತಾರೆ. ನಾನು ಫಸ್ಟ್ ಟೈಮ್ ಜೂಗೆ ಬಂದಿದ್ದಿಲ್ಲೇ, ಮತ್ತು ಗದಗ ಬಂದಿದ್ದು ಫಸ್ಟ್ ಟೈಮ್ ಅಂತ ಅನ್ನಿಸ್ತೈತೆ ನನಗೆ. ಹೌದು, ನಾನು ಗದಗ ಹೋಗೇನೇ ಇಲ್ಲ. ನೋಡ್ಕೊಂಬರ್ರಿ. ಹಂಗಾದ್ರೆ ತಡ ಯಾಕೆ ವಿಡಿಯೋನ ಸ್ಕಿಪ್ ಮಾಡಲಾರ್ದ ಏನೇನೆಲ್ಲ ಪ್ರಾಣಿಗಳದಾವು ಏನೇನಿಲ್ಲ ಇಲ್ಲ ಅಂಥೇಳಿ ನಾವಂದ್ರೂ ಮಸ್ತ್ ಎಂಜಾಯ್ ಮಾಡಿದ್ವಿ ಇಲ್ಲಿ ಬಂದಿಂದ. ಇಲ್ಲ ನಾನು ಸೆಲ್ಫಿ ಸ್ಟಿಕ್ಕರ್ ಕೈ ಕೊಡ್ತಾ ಸ್ಕ್ರೀನ್ ಕಟ್ ಆಗಲಿ. ವಾ, ಇಲ್ಲಿ ಎಷ್ಟು ದೊಡ್ಡದೈತೆ ನೋಡಿ. ಇಲ್ಲೈತಿ ಬಾ, ಎಬ್ಬಿಸ್ತೇನೆ ನಾಳೆ ಬಿದ್ರ. ಈ ಪಕ್ಷಿ ನೋಡ್ರಿ, ವಿಡಿಯೋದೊಳಗೆ ಎಷ್ಟು ದೊಡ್ಡದು ಕಾಣಿಸಂಗಿಲ್ಲ, ಮನ್ಗಂಡು ದೊಡ್ಡದೈತಿ ಇದು. ಅದೇ ಕಡೆ ನೋಡಲ್ ನೋಡು. ಎಲ್ಲಿ ಹುಂಜದ ಗತೆ ಐತಿ ಇದು. ಏನೈತಿ? ಹುಂಜದ ಗತೆ ಐತಿ ಅದ. ಹುಂಜಾನೆ ಇರ್ಬೋದೇನೋ. ಅಲ್ಲೇ ಇಲ್ಲೇ ಐತಿ. ನಮ್ಮ ಜೊತೆ ನಿಮ್ಮನ್ನು ಗದಗ ಜೂನ ತೋರಿಸ್ತೇವೆ ಸಾಧ್ಯ ಆದಷ್ಟು. ಬರ್ರಿ ನೋಡ್ಕೊಂಬರ್ನಂತ. ಸದ್ಯಕ್ಕೆ ಈಗ ಬಂದ್ರೆ ನಮ್ಮ ಏನೇನು ಎಲ್ಲ ಪ್ರಾಣಿಗಳದಾವ ಇಲ್ಲಿ. ಹೌದಾ? ಹಾಂ, ಫಸ್ಟ್ ಮುಟ್ಟಲ್ಲ. ರೇಷ್ಮೆ ನಾ ಮುಟ್ಟಂಗಿಲ್ಲ ಅಂತ ಮುಟ್ಟಕ್ಕೆ ಬಿಡ್ತಾರೋ? ಮುಟ್ಟಿದ್ರಪ್ಪ ಅಲ್ಲಿ ಹಿಂಗೆ ಟಚ್ ಮಾಡ್ತಾರ, ಅದಕ್ಕೆ ಟಚ್ ಮಾಡಂಗಿಲ್ಲ, ಹಿಂಗೆ ಶೇಕ್ ಆಗುತ್ತೆ. ನೀ ರೀಸೆಂಟಾಗಿ ಯಾವ ಬಂದಿದ್ದೆ? 3-4 ವರ್ಷ. ಹೇಳಿದ ಇಲ್ಲಿ ಏನೈತೆ ನೋಡಿ. ಬರ್ಲಿಲ್ಲ ಹುಡುಗಿ ರೀಲ್ಸ್ ಅಯ್ಯಾನ್ ಬರಬರ ಚೆನ್ನಾಗತ್ತ.
ಇವು ಏನು ಕ್ಲಿಯರಾಗಿ ಕಾಣಿಸಂಗಿಲ್ಲ. ಅಲ್ಲೊಂದು ಮೇಯಕತೈತಿ. ಇದು ಹೆಂಗ್ ಕುಂತೈತಿ ನೋಡ್ರಿ, ಇದು ಮನುಷ್ಯರ್ಗತೈತಿ ಕುಂತೈತಿ ಅದು. ಒಂಥರ ವಿಚಿತ್ರವಾಗಿ ಕುಂತಿತ್ತು. ನಾವು ಕಾಲು ಚಾಚ್ಕೊಂಡು ಕುಂತಿರ್ತೇವಿಲ್ಲೇ ಹಂಗೆ ಕುಂತೈತದ. ತಂಪು ಬೇಕಂತ ಅನಿಸ್ತೈತೆ, ಅದಕ್ಕೆ ಇಲ್ಲಿ ನೀರು ಹಾಕಿರ್ಬೋದು. ನೋಡ ನೀರು ಬಿಟ್ಟು ಕೊಯ್ಯಾಕತ್ತೆ ನೋಡ. ಇಲ್ಲ, ಬಿಸಿಲಿಗೆ ಬಂದು ಕುಂತೈತದ. ಮಂದಿನ ನೋಡಿ ಗಾಬರಿ ಆಗತ್ತದು. ಅಲ್ಲಿ ಸಾಕಷ್ಟು ಇದೆ ನೋಡಿ. ಅಲ್ಲಿ ಅಲ್ಲಿ ಆ ಕಡೆ ಹೋಗಿ ಅದಿಲ್ಲ. ಒಂದು ಹಿಂಡದ ನೋಡ್ರಿ, ಇಲ್ಲಿ ಎಷ್ಟು ಕುಂದದ. ಇಲ್ಲಿ ಮನುಷ್ಯರು ಏನಾದ್ರು ಹಾಕ್ತಾರೆ ಯೋಕ ಈ ಕಡೆ ಬರಾಕತ್ತ ನೋಡು. ಹಾಂ ರೀ, ಅವ್ವಾ ಬೋರ್ಡ್ ಇಲ್ಲಿ ನಿಲ್ಲ ಮತ್ತೆ ಫೋಟೋ ತಗೋತೀನಿ. ಈ ಫೋಟೋ ತೆಗಿತೀನಿ. ಏನ ವಿಡಿಯೋ ಆಗ್ತಿಲ್ಲ ಇದು. ಸರ್ಕ ಸರ್ಕ ಸರ್ಕ. ಟರ್ನ್ ಆಗ್ರಿ. ಸ್ಟಾಪ್ ಮಾಡ್ಲಾ? ಸುರೇಟ್ ಇದು ಕ್ಯಾಮ್ರಾಮನ್ ಹೆಂಗ್ ನೀ ಇಲ್ಲಿ ತಕೊಬರ್ರಿ ಫೋಟೋ. ರಿಯಲ್ ಇದ್ರಂತಿಲ್ಲ ಅಲ್ಲೇ ಅವು ಕಾಣಿಸ್ಬೇಕು, ಅಲ್ಲೇ ತಕೊಂಡ್ರಿ. ರೀಲ್ಸ್ ಮಾಡಕ್ ಮಸ್ತ್ ಐತಿ ನೋಡಕ್ಲಿ. ಅಲ್ಲಿ ಚಿರತೆ ಐತಿ ನೋಡ್ರಿ, ಇದ ಚಿರತೆನ ಅಲ್ಲೈತಿ, ಅಲ್ಲಿ ಮುಕ್ಕೊಂಡೈತಿ ಮುಕ್ಕೊಂಡೈತದ. ಅಲ್ಲೇನೋ ಬಡ್ಡೆ ಐತಿ, ಅಲ್ಲ ಕಟ್ಟೆಲ್ಲದ ನೀರು ಕುಡಿ ಒಂಡದ, ನೀರು ಕುಡಿ ದೋಣಿದ.
ಅದ್ರದ್ದು ಆಚೆಗಡೆನೇ ಮಕ್ಕೊಂಡೈತದು. ಕಾಣಿಸಂಗಿಲ್ಲ ಸರಿಯಾಗಿ. ಇಲ್ಲಿ ಸಿಂಹ ಅದ ನೋಡ್ರಿ, ಸಿಂಹ ರಿಯಲ್ ಆಗಿ ಫಸ್ಟ್ ಟೈಮ್ ನಾನು ನೋಡಾಕತ್ತಿರೋದು. ಇಲ್ಲಿ ಏನು ಇದ್ದಂಗಿಲ್ಲ, ಯಾರು ಹೊಂಟಿಲ್ಲ ಇಲ್ಲಿ, ಏನು ಇದ್ದಂಗಿಲ್ಲ ಇಲ್ಲಿ. ಇಲ್ಲಿ ಬೋರ್ಡ್ ಇಲ್ಲಿ ಹಾಕ್ಯಾರ ಐತಿ ಎದ್ರಾಗ ಒಳಗ. ಇಲ್ಲ ಇಲ್ಲಿ ಬೋರ್ಡ್ ಹಾಕ್ಯಾರ. ಒಳಗೈತೆ ಅಂತ ಹೇಳ್ತಾನ. ಒಳಗೈತೆ ಅಂತ ಹೇಳ್ತಾನ. ಇಲ್ಲೇನು ಪ್ರವೇಶ ನಿಷೇಧಿಸಲಾಗಿದೆ. ಬೀಚ್ ರಸ್ತೆ ಕಾಡು ಏಯ್ ಮರಿ ಜೀವಂತ ಐತಿ ಬಿಡು, ಸಣ್ಣದ ನೀರ್ ಇಸದ ಹೊಸ ನೀರ್ ಸಾಕು. ನೋಡ್ರಿ ಎಲ್ಲಿ ನೋಡ್ರಿ ಅಲ್ಲಿ ಮಕ್ಕೊಂದೈತಿ, ಕಲ್ಲದ ಮಕ್ಕೊಂಡೈತಿ ಮಗರ್ ಮಚ್ಚ ಜಿಂದೆ ದೊಡ್ಡ. ನಾ ಕಲ್ಲ ಮಾಡಿ ನಾನು ಅವ್ ಇಂತಲ್ಲಿ ಇರ್ತಾವನ. ದೊಡ್ಡರತೆ ಅದು ಸ್ವಲ್ಪ ಆ ಕಡೆ ಈ ಕಡೆ ಮಾಡೋದಿಲ್ಲ, ಕಾಣಿಸ್ತೈತಿ. ಅಲ್ಲಿ ನೀರಾಗ ಸಣ್ಣ ತಿನ್ನಂಗ ಆಗ ಏನೇನಪ್ಪ ಗೊತ್ತಿಲ್ಲ. ಈಗ ಇವಾಗ ಊಟ ಏನು ಹಾಕ್ತಾರೆ ಯಾರಿಗೆ ಗೊತ್ತು. ಪಕ್ಷಿಗಳು ಹಂಗಲ್ಲ, ಅದು ಹೆಬ್ಬ ಕೋಳಿ ತಿನ್ನಂಗಿಲ್ಲ. ಅಲ್ಲಿ ಹೆಬ್ಬಾವ್ ಐತಿ ನೋಡ್ರಿ, ಹೆಬ್ಬಾವ್ ಕಾಣಿಸಂಗೇನೆ ಇಲ್ಲ, ಅಲ್ಲಿ ಮೂಲ್ಯಾಗ ಐತಿ. ಅದು ಹಿಂಗೆ ಆಟ ಆಡೋ ಮುಂದೆ ನೋಡ್ಬೇಕಪ್ಪ. ಕಾಣಿಸನ ಬಲ್ತದೆ ಇಲ್ಲಲ್ಲಿ. ಇದನ್ನೆಲ್ಲ ಇಲ್ಲೇ ಕಟ್ಟಾರ ಇಲ್ಲ ಇದ್ರೊಳಗೆ. ಕಾಣಿಸಂಗೆ ಇಲ್ಲ. ಮುಂಜಾನೆ ಅದು ಖುಷಿ ನರಿ ಮುಖ ನೋಡ್ಬೇಕಂದ್ರೆ ನರಿ ಸಿಕ್ಕು ಅವ್ರ ಬಾಲ ಬಾಲ ಮನ್ಯಾಗ ಕಟ್ಟಿರ್ತಾರ. ಅದೃಷ್ಟ ಅಂತಾರ ನರಿ ಮುಖ ನೋಡ್ಬೇಕು ಮುಂಜಾನೆ ಹೊತ್ಲೆ ಅಂತಾರ. ನಾವು ಗದಗ ಬರ್ಬೇಕಾದ್ರೆ ಮಧ್ಯಾಹ್ನ ಆತ, ಸಿಕ್ಕಾಬಡಿ ಬಿಸಿಲ. ಆ ಬಿಸಿಲೊಳಗೂ ಅಲ್ಲಿ ಸ್ವಲ್ಪ ನೇಚರ್, ಪ್ರಾಣಿ ಪಕ್ಷಿಗಳನ್ನು ನೋಡಿ ಅಂದ್ರೆ ಸಿಕ್ಕಾಪಡಿ ಖುಷಿ ಆತ. ನಾನು ಹೇಳಿದ್ನಲ್ಲ ಹಿಂಗೆ ಏನಾದರೂ ಒನ್ ಡೇ ಪಿಕ್ನಿಕ್ ಅಂತ ನೀವು ಹೋಗ್ಬೋದ, ಮಸ್ತ್ ಮಜಾ ಆಕೈತಿ, ಎಂಜಾಯ್ ಆಕೈತಿ. ಇನ್ನೂ ಮನ್ಯಾಗ ನೀವು ಅಡುಗೆ ಮಾಡಿ ಕಟ್ಕೊಂಡು ಹೋದ್ರೆ ಇನ್ನೂ ಮಸ್ತ್. ಯಾಕಂದ್ರೆ ಅಲ್ಲೆಲ್ಲ ನೇಚರ್ ಮಧ್ಯೆ ನೋಡ್ಕೊಂತ ಕುಂತ್ಕೊಂಡು ತಿನ್ನಾಕ ಮನ್ಗಂಡು ಅನಿಸ್ತೈತಿ. ಹುಲಿ ಸಿಗಲಿಲ್ಲ ನಮ್ಗೆ, ಲೈನ ಟೈಗರ ಯಾವ ಲೈನ ಸಿಂಹ ನೋಡಿದ್ವಿ, ಹುಲಿ ಇರಲಿಲ್ಲ, ಯಾಕಂತ ಗೊತ್ತಿಲ್ಲ. ಇವು ನರಿನ ಏನು ತೋಳಗಳು ಏನೋ ನೋಡ್ರಿ. ಕೆಲವೊಂದಿಷ್ಟು ಪ್ರಾಣಿಗಳ ಹೆಸರು ಗೊತ್ತಾದ್ರು, ಕೆಲವೊಂದಿಷ್ಟು ಗೊತ್ತೇನೋ ಆಗಲಿಲ್ಲ ನಮಗೂ. ಹೋಗಿ ಏನು ರೇಷ್ಮಾ, ನಮಗೆಲ್ಲ ಪ್ರಾಣಿಗಳನ್ನ ನೋಡ್ಕೊಂಬಂದಿ ನೋಡ್ರಿ. ಅಲ್ಲಿ ಹೆಬ್ಬಾವು ಇತ್ತು, ನಂಗೆ ಸರಿಯಾಗಿ ಕಾಣಿಸ್ಲೇ ಇಲ್ಲ, ಹೋಗಿ ಸಂಧ್ಯಾಗ ಕುಂತ್ಬಿಟ್ಟಿತ್ತು. ಓಡಾಡಕತ್ತಾವ. ತೋಳ ತೋಳ ಬಂತು, ತೋಳ
ಯಾರ ನಾವು ಅಲ್ಲಿಗೆ ಬಂದಿಲ್ಲ ಈಗ ಅಲ್ಲೆಲ್ಲ ಅಡ್ಡಾಡಿ ಎಂಟ್ರೆನ್ಸ್ ಜೀವನ ನೋಡ್ರಿ ಜೀವ ತುಂಬ ಏ ಖಾನೆ ಬರ್ತದೆ ಏ ಆಯ್ತಾರ ಮೆಚ್ ಅವು ಏನಾರು ಹಾಕ್ತಾವ ಕಾಳು ಹಾಕ್ತಾವ ಅಂತ ಬರ್ತಾವ ಕಾಣ್ಸಂಗೇನೆ ಇಲ್ಲಪ್ಪ ಇದ್ರೊಳಗೆ कितने बड़े बड़े हैं देखो मच्छी का बास मार रहे हैं मच्छी डाले उसमें झींगा ಮೀನು ಹಾಕ್ಯಾರ ತಿನ್ನಾಕ मोरा मोर देखो अल्ले नोड्री मोर और ಎಲ್ಲ ಪ್ರಾಣಿಗಳನ್ನ ಪಕ್ಷಿಗಳನ್ನ ನೋಡ್ಕೊಂಡ್ ಬಂದೀವಿ ನೋಡ್ರಿ ಖುಷಿ ಆಯ್ತು ಒನ್ ಡೇ ಪಿಕ್ನಿಕ್ ಬರೋಕೆ ಮಸ್ತ್ ಐತೆಪ್ಪ ಈಗ ಮುಸ್ಲಿಮ್ಸ್ ಹಬ್ಬ ಆಗೈತಲ್ಲ ಹಾಗಾಗಿ ಜಾಸ್ತಿ ಹೊರ ಅದಾರ ಇಲ್ಲಿ ಅಡ್ಗೆ ಕಟ್ಕೊಂಡ್ಬಂದು ತಿಂದು ಹೋಗ್ತಾರ ಅಡ್ಡಾಡಿ ನೋಡಿ ಇಲ್ಲ ಹಂಗೆ ಕುಂದ್ರಿ ಕಲ್ಲಂಗಡಿ ತಿಂದ ಪದ ಸೀರೆ ಬಿಸಿಲೊಳಗೆ ಮಸ್ತ್ ಅದು ಇಷ್ಟು ದೊಡ್ಡ ಕಟ್ ಮಾಡ್ಯಾರ ಎಷ್ಟು ದೊಡ್ಡ ಕಲ್ಲಂಗಡಿ ಈ ಸಲ ದೊಡ್ಡ ಇನ್ನೂ ಐತ್ರಿ ಬೇಕಲ್ಲ ವರ್ಷ ಇಲ್ಲ ಇರ್ಬೋದು ಅನ್ಸುತ್ತೆ ನನಗೆ ಇಲ್ಲ ಐತಿ ನೋಡಿ ಇಲ್ಲ ಐತಿ ಇಷ್ಟದ ಹುಡುಕಾಡಿ ಇಟ್ಟಿವಿ ಉಪ್ಪಿನ ಕನ ಅಷ್ಟು ತಿನ್ನಂಗಿಲ್ಲ ಅಂತ ನಾನು ಅದು ತಗೊಂಡಿನಿ ನಾವು ಇಲ್ಲಿ ಮ್ಯಾಗ ಫೋಟೋ ಶೂಟ್ ಮಾಡ್ಕೊಳಕತ್ತೆ ನೋಡ್ರಿ ನಾನು ರೇಷ್ಮಾ ಇಬ್ಬರೇ ಬಂದೆ ಊಟ ಮಾಡ್ಕೊಂಡೆ ಅವ್ರಕ್ಕರ ಅಡುಗೆ ಮಾಡ್ಕೊಂಬಂದಿದ್ರು ಮಸ್ತ್ ಪಕ್ಕಿ ಊಟ ಮಾಡಿದ್ವಿ ಊಟ ಮಾಡಿ ಇಲ್ಲಿ ಬಂದೇವಿ ಇಲ್ಲಿ ಫೋಟೋ ಶೂಟ್ ಮಾಡ್ಕೊಳಕ್ಕೆ ಮಾಡಿರ್ತಾರ ಅಂತ ಅನಿಸ್ತೈತಿದೆ ಹಾಂ ಹಾಂ ಅಚ್ಚ ಅಲ್ಲೊಂದು ಮಕ್ಕೊಂದಿತ್ತು ನೋಡಿ ಗಿಡ ಬಿಡ್ಡೆ ಅಲ್ಲ ಅಯ್ಯ ಹೌದು ಒಂದಕ್ಕೆ ಎರಡ್ದಾವ ಇನ್ನ ಅಲ್ಲಿ ಭಾಳ ಅದಾವ ನೋಡು ಅಲ್ಲ ಆಚೆಗಡೆ ಒಂದಿದ್ದಂಗೆ ಐತಿ ಹುಡುಗರು ಅನ್ನಕತ್ತಾರ ಹೊಂಟಿ ನೋಡ್ರಿ ಮುಗೀತು ನಮ್ದು ಒನ್ ಡೇ ಪಿಕ್ನಿಕ್ ಅದು ಬಂದು ಮುಖ ತಗೊಂಡ್ಬಂದೇನೆ ಇದು ಯಾವುದೋ ಒಂದು ಗಿಡ ಐತಿ ನೋಡ್ರಿ ಕಾಯಿಗೆ ಅನ್ನ ಮಾಡೋದು ಚಿಕನ್ ಮಾಡೋದು ಮತ್ತೇನ್ರಿ ಮೊದ್ಲು ಕರಡಿ ಈಗ ಹಂಗೆ ಮನುಷ್ಯನ ತಿನ್ನಂಗಿಲ್ಲ नदी बोलते से ಒಂದೈತಿ भालू
मालू डांस कर ಏ ಕೀರ್ತಿ ನಿಲ್. ಬಸ್ ಸ್ಟ್ಯಾಂಡ್ಲಿದ್ದ ನಾವು ಆಟೋ ಮಾಡ್ಕೊಂಡು ಹೋಗಿದ್ವಿ. ಹೊಳ್ಳಿಗೆ ಆಟೋ ಮಾಡ್ಕೊಂಡು ನಾವು ವಾಪಸ್ ಬಂದೀವಿ. ಅಲ್ಲಿ ಹೋಗ್ಬೇಕಾದ್ರೆ ಒಬ್ಬರಿಗೆ 50 ರೂಪಾಯಿ ಟಿಕೆಟ್ ಐತಿ. ಬರ್ರಿ, ಯಾರಾದರೂ ಹೋಗದೇ ಇರೋರು ಒಂದ್ಸಲ ಬರ್ರಿ, ಮಸ್ತ್ ಐತಿ. ನಾನು ಹೇಳಿದ್ನಿಲ್ಲ, ಆದಷ್ಟು ಇನ್ನೂ ಮನ್ಯಾಗ ಫುಡ್ ಮಾಡ್ಕೊಂಡು ತೊಗೊಂಡು ಹೋಗ್ರಿ. ಫ್ಯಾಮ್ಲಿ ಸಮೇತ ಆಗಲಿ ಫ್ರೆಂಡ್ಸ್ ಸಮೇತ ಆಗಲಿ ಹೋದ್ರಂದ್ರೆ ಅದೇನೋ ಒಂಥರ ಸ್ಪೆಷಲ್ ಖುಷಿ ಅಂತ ಅನಿಸ್ತೈತಿ. ಒನ್ ಡೇ ಹೊರಗೆ ಹೋಗಿ ಟೈಮ್ ಸ್ಪೆಂಡ್ ಮಾಡಿ ಬರಾಕ. ಈಗ ಬಸ್ ಸ್ಟ್ಯಾಂಡ್ದೊಳಗೆ ಬಂದು ಕುಂತಿದ್ವಿ. ನಂತರ ಹೊಳೆ ಬಸ್ಸಿಗೆ ಬರಾಕತ್ತೀವಿ. ರೇಷ್ಮಾರ ಅಕ್ಕಾರ ಬಂದ್ರೆ ಅವರು ಮತ್ತು ಅವರ ಇಬ್ಬರು ಮಕ್ಕಳು, ನಾನು ನಮ್ಮ ಕೀರ್ತಿ. ಕಿಟಕಿ ಅಲ್ಲ, ಹಂಗಾಗಿ ನಾನು ಕಿಟಕಿಗೆ ಕುಂದಿರ್ತೀನಿ. ಏನಾದರೂ ಕೆಲವೊಂದಿಷ್ಟ ವಿಡಿಯೋ ಕ್ಲಿಪ್ಪಿಂಗ್ನ ತೆಗಿಯಕ್ಕೆ ಬರ್ತೈತೆ ಅಂತೇಳಿ. ನಮಗೇನಾತಂದ್ರೆ ಬಸ್ ಮಿಸ್ ಆಗಿಬಿಡುತ್ತೆ. ನರಗುಲ್ಲಿದ್ದ 7 ಗಂಟೆ ನಂತರ ಹುಲಿಕಟ್ಟಿ ಬಸ್ ಇರೋಂಗಿಲ್ಲ ಅಂತ. ಹಾಗಾಗಿ ಗದಗ ಟು ಹುಬ್ಬಳ್ಳಿ ಇತ್ತಲ್ಲ, ಹಾಗಾಗಿ ಗದಗ್ಲಿದ್ದ ಹುಬ್ಬಳ್ಳಿ ಬಂದು, ಹುಬ್ಬಳ್ಳಿಯಿಂದ ಧಾರವಾಡಕ್ಕೆ ಬಂದು ಎಲ್ಲೆಲ್ಲೋ ತಿರುಗಾಡಿ ಎಲ್ಲೆಲ್ಲೋ ಬಂದಿವಪ್ಪ. ಸಿಕ್ಕಾಬಡಿ ಬೇಸರ ಆಗ್ಬಿಡುತ್ತೆ. ಹೋಗೋ ಮುಂದೆ ನಮ್ಗೆ ಬಡ ಗಾಡಿ ಸಿಕ್ಕು. ಹೊಳ್ಳಿ ಬರ್ಬೇಕಾದ್ರೆ ಗಾಡಿನ ಸಿಗಲಿಲ್ಲ ಸರಿಯಾಗಿ. ಸಿಕ್ಕಾಬಿಟ್ಟು ಸುಸ್ತು. ನಾನೇನು ಅಂದ್ಕೊಂಡಿದ್ದು ಹೋದಿಂದ ಊರಿಗೆ ಹೋದ್ರಾತಂತೇಳಿ. ನೀವು ಅನ್ನಕತ್ತೀರಿ ಈಕೇನು ರುಕ್ಮಿಣಿ ಗಂಡ ಮನೆಗೆ ಹೋಗ್ಲಾರ್ದು ಇಲ್ಲೇ ತಿರುಗಾಡಕತ್ತಾಳ, ತವ್ರ ಮನೆಗೆ ಅದಾಳ ಅಂತೇಳಿ. ಗಂಡ ಮನೆಗೆ ಹೋಗಿಲ್ಲ ಬಿಡ್ರಿ, ಇಲ್ಲೇ ಇರ್ತೇನೆ ಇನ್ನು ಮುಂದೆ. ಅಲ್ಲೆಲ್ಲೇ ತಿರುಗಾಡ್ಕೊತ ಚಲೋ ಮಸ್ತ್ ಲಾಗ್ ಮಾಡ್ಕೊತ. ನೀವು ಏನು ಬರೀ ಎಲ್ಲೇ ಇದ್ದಲ್ಲಿ ಡೈಲಿ ಲಾಗ್ ಶೇರ್ ಮಾಡಂತೀನಿ ನಾವು ನೋಡಿ ಸಪೋರ್ಟ್ ಮಾಡೋಲ್ರಿ. ಅದಕ್ಕೋಸ್ಕರ